ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇವತ್ತು ನಾನು ಸಾಫ್ಟ್ ಆಗಿರ್ತಕ್ಕಂಥ ಮೆತ್ತಗಾಗುವಂಥ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಎಲ್ಲರೂ ಇಷ್ಟಪಡ್ತಕ್ಕಂಥ ಉಪ್ಪಿಟ್ಟೆ. ಕೆಲವರು ಉದುರು ಉಪ್ಪಿಟ್ಟು ಇಷ್ಟಪಡ್ತಾರೆ, ಕೆಲವರು ಈ ಥರ. ನಾನು ಇವತ್ತು ಸಾಫ್ಟಾಗಿರೋ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ನೋಡಿ, 2 ಲೋಟ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ, ಗೋಧಿ ರವೆ ತೊಗೊಂಡಿಲ್ಲ, ಬಾಂಬೆ ರವೆ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಅದೊಂದು ಲೋಟ ಇದೊಂದು ಲೋಟ ಕೂಡ ಬೆರೆಸ್ಬೋದು. ನಾನಿಲ್ಲಿ ಪೂರ್ತಿ 2 ಲೋಟನೂ ಬಾಂಬೆ ರವೆ ತೊಗೊಂಡಿದ್ದೀನಿ. ಆ ಬಾಂಬೆ ರವೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕೆಂಪಗೆ ಹುರಿಬೇಕು. ನೋಡಿ, ಅದು ಘಮ ಬರಬೇಕು. ಹಾಗೂ ಹುರಿದ್ರೆ ಮಾತ್ರ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಹೀಗಾಗಿ ಈ ರೀತಿ ನೀಟಾಗಿ ನಾವು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಫಸ್ಟು. ನಂತರ ನಾವು ಒಂದು ಪಾತ್ರೆಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಆಗಬೇಕು. ಅದಕ್ಕೆ ನಾವು ಜೀರಿಗೆ ಸಾಸಿವೆ ಹಾಕಿ ಅವೆರಡು ಕಾದ್ಮೇಲೆ, ಯಾವಾಗಲೂ ಅಷ್ಟೇ ಜೀರಿಗೆ ಸಾಸಿವೆ, ಅದರಲ್ಲೂ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಅದು ಹಾಗೇ ಹಾಕಿದರೆ ಅದು ಒಳ್ಳೆಯದಲ್ಲ. ಹಾಗಾಗಿ ನಾವು ಸಾಸಿವೆ ಸಿಡಿದಾದ್ಮೇಲೆ ಬೇಕಿರ್ತಕ್ಕಂಥ ಐಟಮ್ಸ್ಗಳನ್ನು ಹಾಕ್ಕೋಬೇಕು. ನೋಡಿ, ಶೇಂಗಾ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಕೂಡ ನಾನು ಹಾಕ್ಕೊಂಡೆ. ಇದು ಕೂಡ ಚೆನ್ನಾಗಿ ಕೆಂಪಗೆ ಫ್ರೈ ಆಗಲಿ. ಯಾಕೆಂದರೆ ಅದು ಕೆಂಪಗೆ ಫ್ರೈ ಆದ್ರೇ ತುಂಬ ರುಚಿಯಾಗುತ್ತೆ. ನೀವು ಹಸಿಮೆಣಸಿಕಾಯಿ ಪೇಸ್ಟ್ನಾದರೂ ಹಾಕ್ಕೋಬೋದು ಅಥವಾ ಹಸಿಮೆಣಸಿಕಾಯಿ ಹೆಚ್ಚಾದರೂ ಹಾಕ್ಕೋಬೋದು. ಸೊ ನಂತರ ಇದಕ್ಕೆ ನಾವು ಕ್ಯಾರೆಟು ಮತ್ತು ಬೀನ್ಸು, ಹಾಗೆಯೇ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಒಂದು, ಮತ್ತು ಈರುಳ್ಳಿ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಬೇಗ ಫ್ರೈ ಆಗಲಿ ಎಲ್ಲ ವೆಜಿಟೇಬಲ್ಸ್ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟೆ. ಸೊ ಉಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಎಲ್ಲನೂ ಹೊಂದ್ಕೊಂಡು ನೀಟಾಗಿ ಕರಿಬೇಕು ಎಣ್ಣೆಯಲ್ಲಿ. ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೆನೆಸಿರ್ತಕ್ಕಂತಹ ಬಟಾಣಿ ಕಾಳನ್ನು ಹಾಕಬೇಕು. ನೋಡಿ, ಬಟಾಣಿ ಕಾಳನ್ನು ನೀವು ಮೊದಲೇನಾದರೂ ಹಾಕ್ಕೋಬೋದು, ಆಮೇಲಾದರೂ ಹಾಕ್ಕೋಬೋದು. ಸೊ ಬಟಾಣಿ ಕಾಳು ಹಾಕಿದ ಮೇಲೆ ನೋಡಿ, ಅದಕ್ಕೆ ನಾನು 2 ಲೋಟ ರವೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು 6 ಲೋಟ ನೀರನ್ನ ಹಾಕ್ತಾಯಿದ್ದೀನಿ. ಮೆತ್ತಗೆ ಬೇಕು ಅಂದರೆ, ಉದುರು ಬೇಕು ಅಂದರೆ 2 ಲೋಟಕ್ಕೆ 4 ಲೋಟ, ಮೆತ್ತಗೆ ಬೇಕಂದರೆ 2 ಲೋಟ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಅದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕುದಿಯೋಕೆ ಬಿಡೋಣ. ನೋಡಿ, ಕುದ್ದ ತಕ್ಷಣ ಅದೇನಾಗುತ್ತೆ, ರವೆನ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕೈಯಾಡಿಸ್ತಾನೆ ಇರಬೇಕು, ಬಿಡಬಾರ್ದು. ಹುರಿದಿರ್ತೀವಿ, ಗಂಟಾಗೋದಿಲ್ಲ. ಆದ್ರೂ ಒಂದೊಂದು ಸಾರಿ ಇದು ಬಾಂಬೆ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಬಿಡ್ದ ಹಾಗೆಯೇ ರವೆ ಸ್ವಲ್ಪ ಸ್ವಲ್ಪ ಹಾಕ್ಕೋತಾನೆ ಕೈಯಾಡಿಸ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ. ನೋಡಿ, ಎಷ್ಟು ನೀಟಾಗಿ ಆಗುತ್ತೆ ಅಂದರೆ ಸ್ವಲ್ಪನೂ ಗಂಟಾಗೋದಿಲ್ಲ. ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಈ ರೀತಿ ನಾವು ಲಾಸ್ಟಿಗೆ ಉಪ್ಪಿಟ್ಟೇನು ಕುದೀತಾ ಇರುತ್ತಲ್ಲ, ಆ ಟೈಮಲ್ಲಿ ನಾವು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಮೊದಲೇ ಹಿಂಡ್ಕೋಬಾರ್ದು, ಯಾಕಂದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಲಾಸ್ಟಿಗೆ ನಾವು ಉಪ್ಪಿಟ್ಟು ಅರಳೋಕೆ ಬಿಡ್ತೀವಲ್ಲ, ಆ ಟೈಮಲ್ಲಿ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಸ್ವಲ್ಪ ಹುಳಿ ಬೇಕಂದರೆ 1 ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಸಾಕು ಅಂದರೆ ಅರ್ಧ ಹಾಕ್ಕೊಂಡು ಸಾಕಾಗುತ್ತೆ. ಈ ರೀತಿಯಾಗಿ ನಾವು ಮೆತ್ತಗಿರ್ತಕ್ಕಂತಹ ಸಾಫ್ಟಾಗಿರ್ತಕ್ಕಂಥ ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂತಾಯಿದ್ರೆ ಒಂದು ಪ್ಲೇಟು ಸಾಲೋದಿಲ್ಲ. ಹಾಗೆ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ನೀವು ಕೂಡ ಈ ರೀತಿ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿನ್ನಿ. ಗೋಧಿ ರವೆ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗುತ್ತೆ. ಉದುರು ಮಾಡ್ಕೋಬೇಕು ಅದನ್ನು. ಇದು ಬಾಂಬೆ ರವೆದ್ದು ಈ ರೀತಿ ಮೆತ್ತಗೆ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಖಾರ ಆಗಿರೋದಿಲ್ಲ ಅಲ್ವಾ. ಇದಕ್ಕೆ ಬೇಕಂದರೆ ನೀವು ಗೋಡಂಬಿ ಮತ್ತು ಕೊಬ್ಬರಿ, ಹಸಿ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ಹೀಗೆ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ, ನೀವು ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ